ಏಜೆ ಹಾಡು ಗುನುಗ್ತಾ ಇದ್ದಾರಲ್ಲ, ಈ ತರ ಇರೋ ಏಜೆನ ನಾನು ನನ್ನ ಲೈಫಲ್ಲೇ ನೋಡಿಲ್ಲ. ಏನಾಗಿದೆ ಇವ್ರಿಗೆ? ಖುಷಿಲಿದ್ದಾರೆ. ಈ ಟೈಮಲ್ಲಿ ಇಂಥ ಕೆಟ್ಟ ಸುದ್ದಿನ ನಾನು ಹೇಗೆ ಹೇಳಲಿ? ಹೇ ದುರ್ಗಾ, ಏನ್ ನನ್ನ ಹಾಗೆ ಹೋಗ್ತಾ ಇದೆಯಾ? ಹೇಳಿ, ಏನ್ ವಿಷಯ? ಅದು ಏಜೆ ಏನೋ ಹೇಳೋಣ ಅಂತ ಬಂದೆ, ಆದ್ರೆ ಹೇಗೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಕಮಾನ್ ದುರ್ಗಾ, ವಿಷಯ ಏನಿದ್ರು ಪರವಾಗಿಲ್ಲ, ಹೇಳು. ಅದು ಏಜೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ. ಯು ನೋ ವಾಟ್ ದುರ್ಗಾ, ನ್ಯೂಸ್ ಅಲ್ಲಿ ಬ್ಯಾಡ್ ನ್ಯೂಸ್ ಅಂತ ಗುಡ್ ನ್ಯೂಸ್ ಅಂತ ಇರೋದಿಲ್ಲ. ನ್ಯೂಸ್ ಇಸ್ ಜಸ್ಟ್ ನ್ಯೂಸ್. ಅದನ್ನ ಕೇಳಿ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅದು ಗುಡ್ ನ್ಯೂಸಾ ಬ್ಯಾಡ್ ನ್ಯೂಸ್ ಅನ್ನೋದು ಡಿಪೆಂಡ್ ಆಗುತ್ತೆ. ಎನಿವೆ, ನಾನಿವತ್ತು ಇರೋ ಸಿಚುವೇಶನ್ಗೆ, ನನಗಾಗಿರೋ ಖುಷಿಗೆ, ನಥಿಂಗ್ ಅರೌಂಡ್ ಮೀ ಕ್ಯಾನ್ ಬಿ ಬ್ಯಾಡ್. ಹೇಳು. ಏಜೆ, ನನ್ನ ಮಾತು ನಿಮಗೆ ಅರ್ಥ ಆಗ್ತಾ ಇಲ್ಲ. ಇಶ್ಯೂ ತುಂಬಾ ಸೀರಿಯಸ್ ಆಗಿದೆ. ಕಮಾನ್ ದುರ್ಗಾ, ಜಸ್ಟ್ ಬ್ರೇಕ್ ಯುವರ್ ಸೈಲೆನ್ಸ್. ಹೇಳು, ಪರವಾಗಿಲ್ಲ. ಅದೆಲ್ಲ ನನಗೆ ಗೊತ್ತಕ್ಕ. ಆದ್ರೆ ನಮ್ ಕಣ್ಣಾರ ನಾವೇನ್ ನೋಡ್ತಿರೋದು, ಈಚೆ ನಡೆನೇ ಬೇರೆ, ಅವ್ರ ನುಡಿನೇ ಬೇರೆ. ಏನಕ್ಕ ಇದೆಲ್ಲ? ನಂಗೂ ಅದೇ ಅರ್ಥ ಆಗ್ತಾ ಇಲ್ಲ ಸರ್. ಅಲ್ಲ, ಮನುಷ್ಯ ಅಂದ್ಮೇಲೆ ಬಿಹೇವಿಯರಲ್ ವೇರಿಯೇಷನ್ಸ್ ಇದ್ದೇ ಇರತ್ತೆ. ಹಾಗಾಗಿದೆ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ಕಂಪನಿ ಎಂಪ್ಲಾಯೀಸ್ಗೆ 25% ಹೈಕು. ಏನಕ್ಕ ಇದು? ಅಷ್ಟೇ ಅಲ್ಲ ಸರ್, ಅದ್ ಯಾರೋ ಒಬ್ಬ ವ್ಯಕ್ತಿನ ಕರ್ಕೊಂಬಂದು ಸಾಕ್ಷಾತ್ ದೇವರೇ ಪ್ರತ್ಯಕ್ಷ ಆಗಿದ್ದಾನೆ ಅನ್ನೋ ಹಾಗೆ ಟ್ರೀಟ್ ಮಾಡ್ತಾ ಇದ್ದಾರೆ. ಏಜೆ ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಮನೇಲಿ ನಡೀತಿರೋದೆಲ್ಲ ನೋಡ್ತಿದ್ರೆ ಕಲಿಯುಗ ಮುಗಿತಾ ಬರ್ತಿದೆ ಅನಿಸ್ತದೆ ಅಕ್ಕ. ಇತ್ತೀಚಿನ ಸಿಚುವೇಶನ್ಸ್ ನೋಡಿದ್ರೆ ಬರೀ ಆಶ್ಚರ್ಯಗಳೇ ಇದೆ. ಮೊದ್ಲೆಲ್ಲ ಈ ಮನೆ ಕಂಟ್ರೋಲ್ ನಮ್ ಕೈಲಿರ್ತಿತ್ತು, ಆದ್ರೆ ಈಗ ಕೈ ತಪ್ಪ ಹೋಗಿದೆ. ಏಜೆ ನಮಗ್ ಬೆಲೆ ಕೊಡ್ತಿದ್ರು, ನಮ್ ಮಾತಕ್ ಬೆಲೆ ಕೊಡ್ತಿದ್ರು. ಈಗ ಕ್ಯಾರೇ ಅನ್ನಲ್ಲ. ಎಲ್ಲ ಬರೀ ಆ ಲೀಲಾ ಪರವಾಗೇ ಇದೆ. ಏಜೆನೂ ಅಷ್ಟೇ, ಆ ಲೀಲಾ ಪರವಾಗೇ ನಿಂತಿದ್ದಾರೆ. ಇನ್ನು ಮುಂದೆ ನಾನಿರೋವರೆಗೂ ಲೀಲಾಗೆ ಯಾವ ಪ್ರಾಬ್ಲಮ್ ಆಗೋದಕ್ಕೆ ನಾನು ಬಿಡೋದಿಲ್ಲ. ಲೀಲಾ ಅವ್ರಿಗೆ ಯಾರಿಗೂ ಹೇಳ್ದೆ ಹೊರಗೆ ಹೋಗೋ ಅಧಿಕಾರ ಯಾರು ಕೊಟ್ಟಿದ್ದು? ಲೀಲನ್ ಬಗ್ಗೆ ಇಷ್ಟೆಲ್ಲ ಆರೋಪ ಹೊಸ್ತಾ ಇರಲಿಲ್ಲ. ನಿಮ್ಗೆ ಅಧಿಕಾರ ಕೊಟ್ಟಿದ್ಯಾ? ಅವಳು ಏನೇ ಮಾಡಿದ್ರು ಈ ಮನೆ ಒಳ್ಳೇದಕ್ಕೆ ಮಾಡ್ತಾಳೆ ಅಂತ ನಂಬಿದ್ದೀನಿ. ಯಾಕೆಂದ್ರೆ ಈ ಮನೆ ಯಜಮಾನಿ. ಸರು, ಎಲ್ಲಾನು ನೆಗೆಟಿವ್ ಆಗಿ ತಗೋಬಾರ್ದು. ನಾವು ಮಾಡೋ ಆಲೋಚನೆಗಳು ನೆಗೆಟಿವ್ ಆಗಿದ್ರೆ ನಾವು ಮಾಡೋ ಕೆಲಸನೂ ಹಾಗೆ ಇರುತ್ತೆ. ಲೈಫಲ್ಲಿ ಹೋಪ್ಸ್ ಇಟ್ಕೋಬೇಕು. ವಾವ್, ಇಟ್ಸ್ ಓಕೆ. ಹೂವ ಸಿಕ್ತಲ್ಲ, ಐ ಆಮ್ ಸೋ ಹ್ಯಾಪಿ. ಲೀಲಾ, ಆಕ್ಚುಲಿ ನಿನ್ನಂತ ಶೇರ್ ಮಾಡ್ಕೋಬೇಕು ಅಂತ ಅವಾಗ್ಲಿಂದ ಹುಡುಕ್ತಾ ಇದ್ದೆ. ನನ್ನನ್ನು ಹುಡುಕ್ತಿದ್ರಾ? ಹಾ, ನಿನ್ನೆ ಹುಡುಕ್ತಾ ಇದ್ದೆ. ಓಕೆ, ಈಗ ನೀನ್ ನನ್ನನ್ನು ನೋಡ್ತಾ ಇದೆಯಲ್ಲ, ನಿನ್ಗೇನ್ ಅನ್ಸತ್ತೆ ಹೇಳು? ಏಜೆ ಅನ್ಸುತ್ತೆ. ಓ ಕಮಾನ್ ಲೀಲಾ, ನಾನು ಹಾಗಲ್ಲ ಕೇಳಿದ್ದು. ಓಕೆ, ನನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಇವಾಗ ಹೇಳು, ಏನ್ ಅನ್ಸತ್ತೆ? ನೀವು ತುಂಬಾ ಒಳ್ಳೆಯವರು. ನೀವೆಲ್ಲರಿಗೂ ಹೆಲ್ಪ್ ಮಾಡ್ತೀರಾ. ನಿಮ್ದು ಧಾರಾಳ ಮನ್ಸು ಅಂತ ಅನ್ಸುತ್ತೆ ಏಜೆ. ಅದನ್ನೆಲ್ಲ ನಾನು ಹೇಳ್ತಾ ಇರೋದು. ನನ್ ನೋಡು, ನನ್ ಮುಖ ನೋಡು, ನನ್ ಸ್ಮೈಲ್ ನೋಡು, ನನ್ ಮಾತು ಕೇಳು. ಏನ್ ಅನಿಸ್ತಾ ಇದೆ? ನಾನು ಖುಷಿಯಾಗಿದ್ದೀನಿ ಅನಿಸ್ತಲ್ಲ? ನಾನು ಎಕ್ಸೈಟ್ ಆಗಿದ್ದೀನಿ ಅನಿಸ್ತಲ್ಲ? ಹೌದು ಏಜೆ, ಅನ್ಸ್ತಾ ಇದೆ. ಮತ್ತೆ ಯಾಕೆ ಸುಮ್ಮನಿದ್ಯಾ? ನೀವು ಖುಷಿಯಾಗಿದ್ರೆ ಸಂತೋಷ ಪಡೋಳು ನಾನು. ನಾನು ಸುಮ್ಮನೆ ಇಲ್ಲ ಏಜೆ. ನಿಮ್ ಖುಷಿ ನೋಡಿ ನಾನು ಖುಷಿ ಪಡ್ತಾ ಇದ್ದೀನಿ. ಅರೇ ಇಲ್ಲ, ಹಾಗಲ್ಲ ಹೇಳಿದ್ದು. ನಾನು ಇಷ್ಟು ಖುಷಿಯಾಗಿದ್ದೀನಿ ಅಂದ್ರೆ ಯಾಕೆ ಖುಷಿಯಾಗಿದ್ದೀನಿ ಅಂತ ಕೇಳಬೇಕು ತಾನೆ? ಕಮಾನ್, ಆಸ್ಮಿ, ಕೇಳು, ಯಾಕೆ ಖುಷಿಯಾಗಿದ್ದೀನಿ ಅಂತ ಕೇಳು. ಯಾಕೆ ಏಜೆ? ಎಸ್, ಆಕ್ಚುಲಿ ಯು ನೋ ವಾಟ್, ಇಂಥ ಒಂದು ದಿನ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಲೀಲಾ. ಅಂತ ದಿನ ಬಂದ್ಬಿಟ್ಟಿದೆ. ಅಂಥದ್ದೇನಾಯ್ತು? ಇಲ್ಲ, ಅಂತರ ಬಂದಿದ್ದಾಳೆ.
ತೋರಿಸ್ತೀನಿ. ನೀ ಇಲ್ಲೇನು, ನಾನು ತಂದು ಕರ್ಕೊಂಡು ಬರ್ತೀನಿ. ಹಾ, ಬಾ. ಇವ್ರು ನನಗೆ ಗೊತ್ತು. ಲೀಲಾ ನೀವು ಮೊದಲೇ ಗೊತ್ತಾ? ಗೊತ್ತು. ಹೇಗೆ ಗೊತ್ತು? ಯಾವಾಗ ಮೀಟ್ ಆಗಿದ್ರಿ ನೀವು? ದಿನ ನನಗಿದ್ರ ಬಗ್ಗೆ ಹೇಳಲಿಲ್ಲ ನೀವು. ಇಲ್ಲ, ನಿನ್ನೆ ಕೇಳ್ತಾ ಇರೋದು. ಅಟ್ಲೀಸ್ಟ್ ವಿಕ್ರಮ್ ನೀನಾದ್ರೂ ಹೇಳು. ಅದು ಇವಾಗ ತಾನೇ ನೀವೇ ಹೇಳಿದ್ರಲ್ಲ ಯಜೆ, ಲೀಲಾ ಅಂತ. ಯಾ, ಗುಡ್ ಜಾಬ್ ವಿಕ್ರಮ್. ಯಜೆ, ಜೋಕ್ ವಿಷಯದಲ್ಲಿ ನಿಮ್ಮನ್ನು ಮೀರ್ಸಕ್ಕಾಗುತ್ತಾ ಯಜೆ? ಕಮಾನ್ ವಿಕ್ರಮ್, ಏನಿದು ನೀವು ತಾವು ಅನ್ಕೊಂಡು? ಕಮಾನ್, ನಾರ್ಮಲ್ ಆಗಿ ಮಾತಾಡ್ ನೀನು. ಯಜೆ, ನೀವೀಗ ಬಿಸ್ನೆಸ್ ಅಲ್ಲಿ ತುಂಬಾ ಎತ್ತರಕ್ಕೆ ಬೆಳೆದಿದ್ದೀರಾ. ನಿಮ್ಮನ್ನ ಎಲ್ರ ಮುಂದೆ ಹೋಗು ಬಾ ಅಂತ ಕರೆಯೋಕ್ಕಾಗತ್ತಾ? ಲೀಲಾ ಯಾಕಿಷ್ಟೊಂದು ಹೆದರ್ಕೋತಾ ಇದ್ದಾಳೆ? ಏನಾಗಿರ್ಬೋದು? ಬಾಬಾ ಕೂತ್ಕೊಂಡು ಮಾತಾಡೋಣ. ಬೇರೆನಾ? ಅಂದ್ರೆ ಅಂತರ ಅತ್ತೆ ತಮ್ಮನ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಅದಲ್ಲ ಸರು, ಅಂತರ ಅತ್ತೆ ತಮ್ಮ ಬಂದಿದ್ ನೋಡಿ ಏಜೆ ಖುಷಿ ಆಯ್ತು. ಅವ್ರು ಖುಷಿಯಾಗಿದ್ ನೋಡಿ ನಂಗೂ ಖುಷಿ ಆಯ್ತು. ನಾನ್ ಯೋಚನೆ ಮಾಡ್ತಿರೋದು ಅದಲ್ಲ, ಆ ಎಡವಟ್ ಲೀಲನ್ ಬಗ್ಗೆ. ಅಕ್ಕ ಏನ್ ಹೇಳ್ತಿದ್ದೀರಾ? ನೀವು ಆ ಲೀಲನ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಅಂದ್ರೆ ನೀವಿಬ್ರು ಫ್ರೆಂಡ್ಸ್ ಆಗ್ಬಿಟ್ರಾ? ಸರು, ನಾನ್ ಗುದ್ದಾಡಿದ್ರು ಶ್ರೀಗಂಧದ ಜೊತೆ ಗುದ್ದಾಡ್ತೀನಿ, ಸಗಣಿ ಜೊತೆ ಸರ್ಸ ಆಡಲ್ಲ. ನಾನು ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ ಅವಳನ್ನ ಹೇಗ್ ಮುಗ್ಸೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಅಯ್ಯೋ, ಅವಳನ್ನ ನಾವು ಟಚ್ ಮಾಡೋದಕ್ಕೂ ಆಗೋದಿಲ್ಲ. ಅವಳೊಂಥರ ಲೇಡಿ ರ್ಯಾಂಬೋ ಇದ್ದ ಹಾಗೆ. ಅವಳನ್ನ ಪ್ರೊಟೆಕ್ಟ್ ಮಾಡೋದಿಕ್ಕೆ ಏಜೆ ಅನ್ನೋ ದೊಡ್ಡ ಬೆಟ್ಟ ಇದೆ. ಆ ಬೆಟ್ಟ ದೂರದಿಂದ ನುಣ್ಣಗಿಲ್ಲ, ಬರೀ ಕಲ್ಲು ಮುಳ್ಳೆ. ಸೊ ನಮ್ ಯಾವ ಪ್ಲಾನು ವರ್ಕ್ ಆಗಲ್ಲ. ಸರು, ಈಗಷ್ಟೇ ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು ಅಂತ ಹೇಳ್ದೆ, ಮತ್ ಅದನ್ನೇ ಮಾಡ್ತಾ ಇದೀಯ.
ಮತ್ತಿನ್ನೇನ್ ಮಾಡ್ಲಕ್ಕ, ಬರೀ ಫೇಲ್ಯೂರ್ನೇ ನೋಡಿ ನೋಡಿ ಹೀಗಾಗೋಗ್ಬಿಟ್ಟಿದೀನಿ. ಏಜೆ ಇವಾಗಂತೂ ಬರೀ ಲೀಲನ್ ಪರವಾಗೇ ಮಾತಾಡ್ತಾರೆ. ಆ ಲೀಲಾ ಮನ್ಸಕ್ಕೆ ಎಷ್ಟು ಕಾಲು ಅಂದ್ರೆ 2 ಇನ್ನೆರಡು ಅಂತ ಮಳ್ಳಿ ತರ ಆನ್ಸರ್ ಮಾಡ್ತಾಳೆ. ಇದೆಲ್ಲ ನೋಡ್ತಿದ್ರೆ ನಾವು ಸುಮ್ನೆ ಆ ಲೀಲಂಗ್ ಸರೆಂಡರ್ ಆಗೋದು ಬಾಕಿ ಅನಿಸ್ತದೆ. ಸರು, ಸುಮ್ಮನೆ ನನ್ನ ಮುಂದೆ ನಿಲ್ಬೇಡ. ಒಂದು 10 ನಿಮಿಷ ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ. ಎಲ್ಲಾದ್ರೂ ಹೊರಟೋಗು, ಹೋಗೋ. ನನ್ನನ್ನು ಇಲ್ಲಿ ಈಗ ನೋಡ್ತೀನಿ ಅಂತ ನೀನು ಅಂದ್ಕೊಂಡಿರಲಿಲ್ಲ ಅಲ್ವಾ? ಆದರೆ ನಾನು ಅಂದ್ಕೊಂಡಿದ್ದೆ ಲೀಲಾ. ನಾನು ನಿನ್ನನ್ನು ಮೀಟ್ ಮಾಡಲೇಬೇಕು ಅಂತ ಹೇಳಿದಾಗ ಏಜೆಂಟ್ ಕರ್ಕೊಂಡ್ಬಂದು ನನ್ನ ಮುಂದೆ ನಿಲ್ಲಿಸ್ಬೇಕು ಅಂತ ನೀನು ಪ್ಲ್ಯಾನ್ ಮಾಡಿದೆ. ಆದರೆ ಇವಾಗ ಏಜೆನೇ ನನ್ನನ್ನು ಕರ್ಕೊಂಡು ಬಂದು ನಿನ್ನ ಮುಂದೆ ನಿಲ್ಲಿಸಿದ್ದಾನೆ. ಇಷ್ಟು ವರ್ಷ ಏಜೆ ನನ್ನನ್ನು ಹುಡುಕ್ತಾನೆ ಇದ್ದ. ನಾನೇ ಏಜೆ ಕೈ ಸಿಕ್ಕಿರಲಿಲ್ಲ. ಆದರೆ ಇವಾಗ ಟೈಮ್ ಬಂತು. ನಾನೇ ಫೋನ್ ಮಾಡಿ ಏಜೆನ ಕರೆಸ್ಕೊಂಡೆ. ನಾನು ಹೇಳಿದ್ರೆ ಏಜೆ ಪ್ರಾಣ ಬಿಡೋದಕ್ಕೂ ಯೋಚನೆ ಮಾಡೋದಿಲ್ಲ. ನಾನು ಹೂ ಅಂದರೆ ಸಾಕು, ಇವಾಗಲೇ ಪ್ರಾಣ ಬಿಡ್ತಾನೆ. ಕುಂಟೆ ಪಿಲ್ಲೆ ಆಡೋ ಮಕ್ಳ ಹತ್ರ ಕಣ್ಣ ಮುಚ್ಚಾಲೆ ಆಡೋದು ಅಂದ್ರೆ ಇದೇ. ವಿಕ್ರಮ್ ಬಂದಿದ್ದಾನೆ, ಇವತ್ತೇನು ಮಾಡ್ತಾನೋ ನಾಳೆ ಏನು ಮಾಡ್ತಾನೋ ಅಂತ ಒಂದೊಂದು ದಿನ, ಒಂದೊಂದು ಕ್ಷಣ, ಒಂದೊಂದು ನಿಮಿಷನೂ ಹುಡುಕ್ತಾನೆ ಇರಬೇಕು. ಇನ್ಮೇಲೆ ಈ ಮನೆಯಲ್ಲಿ ಕಣ್ಣ ಮುಚ್ಚಾಲೆ ಆಟ ಶುರು. ನಾನಿವಾಗ ಬಂದಿರೋದೇನೆ ಏಜೆ ಸಾಮ್ರಾಜ್ಯನ ಅವನ ಕೋಟೆ ಒಳಗಿತ್ಕೊಂಡೆ ಮುಗಿಸೋದಕ್ಕೆ. ಮುಗಿಸ್ತೀನಿ. ಹಾಗಂತ ನನ್ನನ್ನು ವಿಲನ್ ಅಂತ ಅನ್ಕೋಬೇಡ. ನಾನು ವಿಲನ್ ಅಲ್ಲಪ್ಪ. ಆಗಿರೋ ಅನ್ಯಾಯಕ್ಕೆ ನ್ಯಾಯ ತಗೊಳಕ್ ಬಂದಿರೋ ಕಾಮನ್ ಮ್ಯಾನ್. I'm so happy. ಮಾತ್ರ ನೀನು ನನ್ನ ಜೀವನದಿಂದ ಹೋದ್ಮೇಲೆ ನಾನು ದಸರಾ ಹಬ್ಬನ ಆಚರಿಸದೆ ಬಿಟ್ಬಿಟ್ಟಿದ್ದೆ. ಆದ್ರೆ ಇವತ್ತು ನೀನು ಎಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದ್ಯಾ. ವಿಕ್ಕಿ ಬಂದಿರೋದು ಐ ಆಮ್ ಸೋ ಹ್ಯಾಪಿ. ಗೊತ್ತಾ, ಐ ಆಮ್ ರಿಯಲಿ ಹ್ಯಾಪಿ. ಅವನು ಬರೋದಷ್ಟೇ ಅಲ್ಲ, ನೀನು ಮನೆ ಕರ್ಕೊಂಡ್ ಬಂದಿದ್ದಾನೆ. ನೋಡು, ನಿಂಗೆ ಇದನ್ನ ಯಾವಾಗ ಕೊಟ್ಟಿದ್ದೆ ನೆನಪಿದೆಯಾ? ಅವಾಗ ನೀನು ಕೊಟ್ಟಾಗ ನಂಗೆ ತುಂಬಾ ಕೋಪ ಆಯ್ತು. ಆದ್ರೆ ಇವತ್ತು ಇದು ನನ್ನ ಜೀವ, ಇದು ನನ್ನ ಕಾರಣ. ಒಂದು ವಿಷಯ ಗೊತ್ತಾಗೋಯ್ತು ಅಂತ, ವಿಧಿ ತುಂಬಾ ಸ್ಟ್ರಾಂಗ್ ಆಗಿರೋರ ಜೊತೆ ಆಟ ಆಡುತ್ತೆ. ಮತ್ತೆ ನನ್ನ ಪ್ರೀತಿ ಜೊತೆನೂ ಆಟ ಆಡ್ತು. ನನ್ನ ಪ್ರೀತಿ ಸೋತೋಯ್ತು ಅನ್ಕೊಂಡಿದ್ದೆ, ಬಟ್ ನೋ ಅಂತ ನನ್ನ ಪ್ರೀತಿ ಸೋತಿಲ್ಲ, ಅದ್ ಗೆದ್ದಿದೆ ಅಂತ ಇವತ್ತು ವಿಕ್ಕಿ ಇದನ್ನು ತೊಂದರೆ ಗೊತ್ತಾಗಿದ್ದು ನನಗೆ. ಇಲ್ಲ, ವಿಕ್ಕಿಗೆ ಏನ್ ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಕೊಡು. ವಿಕ್ಕಿ, ಯು ನೀಡ್ ಟು ಟೇಕ್ ರೆಸ್ಟ್. ಓಕೆ, ರೆಸ್ಟ್ ತಗೋ. ನನ್ನ ಹತ್ರ ಗಂಟು ಗಟ್ಟಲೆ ಮಾತಾಡಿದ್ದೇನೆ. ಓಕೆ, ಟೇಕ್ ಇಟ್. ಅಕ್ಕ,
ನಗು ನೋಡಿ, ಬರೀ ಫೋಟೋದಲ್ಲಿ ಮಾತ್ರ ಇದೆ, ಆದರೆ ಆ ನಗು ನನ್ನ ಜೀವನದಲ್ಲಿಲ್ಲ. ನಾನಿಲ್ಲಿಗೆ ಬಂದಿರೋದೆ ಆ ನಗುನ ಪಡ್ಕೊಳ್ಳೋಕ್ಕೆ. ನಾನು ಮತ್ತೆ ನಗ್ಬೇಕು ಅಂದ್ರೆ ನೀವೆಲ್ಲ ಏಜೆ ಸುತ್ತ ಕೂತ್ಕೊಂಡು ಅಳಬೇಕು. ನೀವು ಅಳಬೇಕು ಅಂದ್ರೆ ಏಜೆ ಸಾಯ್ಬೇಕು. ಇನ್ಯಾವತ್ತು ಈ ಡೋರ್ನ ಓಪನ್ ಮಾಡೋ ಯೋಚನೆ ಕೂಡ ಮಾಡಬೇಡ. ಬಾ. ಅಕ್ಕ, ಇಷ್ಟೊತ್ತಿಗೆ ಆಗ್ಲೇ ಲೀಲನ್ನ ಏಜೆ ತುಳ್ದಾಕ್ಬಿಟ್ಟಿರ್ತಾರೆ ಅಲ್ವಾ? ಏಜೆ ಕೋಪ ಮಾಡ್ಕೊಂಡು ಹೋಗಿದ್ ನೋಡಿದ್ರೆ ನೀನ್ ಹೇಳ್ದಾಗೆ ಆಗಿರುತ್ತೆ. ಏನಕ್ಕ, ಏನು ಆಗೇ ಇಲ್ಲ ಅನ್ನೋ ಥರನೇ ಇದ್ದಾಳೆ. ಯಾವ ಕೆನ್ನೆ ಮೇಲೂ ಬರೇನೇ ಬಿದ್ದಿಲ್ಲ. ಪೂಜೆಗೆ ನೀನು ಬೇಕಾಗಿರ್ಲಿಲ್ಲ. ಸಾರಿ ವಿಕಿ, ಸ್ವಲ್ಪ ಡಿಲೇ ಆಯಿತು. ಪರವಾಗಿಲ್ಲ ಅಜ್ಜೆ, ನೋ ಇಶ್ಯೂಸ್. ನಾನು ಲೀಲಾ ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೆ. ಗೊತ್ತಾಯ್ತು ಸರ್, ನನಗೆ ಮೊದಲೇ ಅನುಮಾನ. ಯಾರಿದ್ದಾನೆ ಇಲ್ಲಿ ಇಟ್ಟಿದ್ದು? ಏಜೆ ಅದು ಕೇಳಿದ ಪ್ರಶ್ನೆಗೆ ನೇರವಾಗಿ ಉತ್ತರ ಬೇಕು. ದುರ್ಗಾ, ಸರು ಯಾರು ಇಟ್ಟಿದ್ದು? ನಾವಂತೂ ಅಲ್ಲ ಏಜೆ. ಆದ್ರೆ ಲೀಲಾ ಅವ್ರ ಅದನ್ನ ಇಲ್ಲಿಟ್ಟಿದ್ದನ್ನ ನಾವಿಬ್ರು ನಮ್ 4 ಕಣ್ಣಾರ ನೋಡಿದ್ವಿ. ಹೇಗೆ ಬೀಳತ್ತೆ ನೋಡಿ ಈಗ.
ಏಜೆ ಅದು ದುರ್ಗಾ, ಲೀಲಾ ಇಡೋದನ್ನ ನೋಡೋದು ಗೊತ್ತಾಗತ್ತೆ, ಅದು ಇಡಬಾರ್ದು, ಅದು ತಪ್ಪು ಅಂತ ಹೇಳಕ್ ಗೊತ್ತಾಗಲ್ಲ. ನೋ ದುರ್ಗಾ, ಲೆಟ್ ಮಿ ಕಂಪ್ಲೀಟ್. ನಿಮಗೂ ಲೀಲಿಂಗೂ ವ್ಯತ್ಯಾಸ ಇಲ್ವಾ? ಸ್ಪೀಕ್ ಅಪ್. ಅನುಭವ, ಜೀವನದಲ್ಲಿ ಲೀಲಿನ್ಗಿಂತ ಹೆಚ್ಚಿಗೆ ಅನುಭವ ಇರೋ ನೀವು ಆದ್ರೆ ಮಾಡಿದ್ದೇನು? ಅನುಭವ ಕಮ್ಮಿ ಇರೋ ಹುಡುಗಿ ಏನೋ ಒಂದು ತಪ್ಪು ಮಾಡಿದಾಗ ಅದು ತಪ್ಪು ಅಂತ ಹೇಳಕ್ ಗೊತ್ತಾಗಲ್ಲ ನಿಮ್ಗೆ? ಚಿಕ್ಕ ವಯಸ್ಸಲ್ಲಿ ಜವಾಬ್ದಾರಿ ಹೊತ್ಕೊಂಡಿರೋ ಹುಡುಗಿಯವಳು ನನಗೆ ಸಂತೋಷ ಆಗುತ್ತೆ ಅಂತನೋ, ಅದೊಂದು ಆಯುಧ ಅಂತನೋ, ಅಥವಾ ಈ ಮನೆಗೆ ಒಳ್ಳೇದಾಗುತ್ತೋ ಅಂತನೋ ಇಟ್ಟಿರ್ತಾಳೆ. ಅವಳಿಗೆ ಒಳ್ಳೇದು ಮಾತ್ರ ಕಾಣುತ್ತೆ ಹೊತ್ತು ಬೇರೆ ಏನೂ ಕಾಣಲ್ಲ. ಬಿಕಾಸ್ ಶಿ ಇಸ್ ಇನ್ನೋಸೆಂಟ್. ನೋಡ್ವಿಕೆ, ನಿನಗೆ ನೋವಾದ್ರೆ ನನಗೆ ನೋವಾದಾಗೆ, ನಿನಗೆ ಅವಮಾನ ಆದ್ರೆ ನನಗೆ ಅವಮಾನ ಆದಾಗೆ ಅಷ್ಟು ವಿಶ್ವಾಸ ಇಟ್ಕೊಂಡಿದ್ದೀನಿ. ಆದರೆ ಇವತ್ತು ಲೀಲಾ ಆಡಿದ ಮಾತಿಂದ ನನಗೆ ಬೇಜಾರಾಗ್ತಾ ಇದೆ ಅಂದ್ರೆ ನಿನಗೂ ಬೇಜಾರಾಗಿರುತ್ತೆ. ಅವಳ ಪರವಾಗಿ ನಾನೇನ ಕ್ಷಮೆ ಕೇಳ್ತೀನಿ. ಪ್ಲೀಸ್ ಡೋಂಟ್ ಫೀಲ್ ಬ್ಯಾಡ್. ಏಜೆ, ಏನು ಹೇಳ್ತಾ ಇದ್ದೀರಾ? ಕುತ್ಕೋವಿಕೆ. ಲೀಲಾ ಯಾಕೆ ಆ ಥರ ಮಾತಾಡಲು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಯೂಶಲಿ ಹಂಗೆ ಬಿಹೇವ್ ಮಾಡಲ್ಲ ಅವಳು. ಪ್ರಾಬ್ಲಿ ಇದ್ರ ನಶೆಯಿಂದ ಆ ಥರ ಮಾತಾಡಿರ್ಬೋದು. ಪ್ಲೀಸ್ ವಿಕಿ, ಬೇಜಾರು ಮಾಡ್ಕೊಬೇಡ. ಏಜೆ, ನೀವಾಗೆಲ್ಲ ಕೇಳಬೇಡಿ, ನನಗೆ ಅರ್ಥ ಆಗುತ್ತೆ. ಇದೆಲ್ಲ ಕಾಮನ್. ಅವರು ಅಷ್ಟೇ ನನ್ನ ಮೇಲೆ ಕೋಪ ಬೇಜಾರು ಏನೂ ಮಾಡ್ಕೊಂಡಿಲ್ಲ. ಏನೋ ಈಟ್ ಆಫ್ ದ ಮೂಮೆಂಟ್ ಅಂತಾರಲ್ಲ, ಹಾಗಾಗಿದೆ ಅಷ್ಟೇ. ನಾನು ಅಷ್ಟೇ ಮನಸ್ಸಲ್ಲಿ ಏನೂ ಇಟ್ಕೊಂಡಿಲ್ಲ. ನೀವು ಬೇಜಾರಾಗ್ಬಿಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ವಿಕಿ. ಬಟ್ ಸ್ಟಿಲ್ ಐ ಆಮ್ ಸಾರಿ, ನಿನ್ನ ಪಾರ್ಟಿ ಮೂಡೆಲ್ಲ ಹಾಳಾಗೋಯ್ತು. ಪರವಾಗಿಲ್ಲ ಏಜೆ, ಪಾರ್ಟಿ ತಾನೇ, ಇನ್ನೊಂದು ದಿನ ಮಾಡಿದ್ರಾಯ್ತು. ಇನ್ನೊಂದ್ಸಲ? ಇವತ್ತೇನಾಗಿದೆ? ಯಾಕೆ ಯಾಕೆ ಇನ್ನೊಂದ್ಸಲ? ನನಗೆ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೊರಡಬೇಕು. ನೋ 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 ವಿಕಿ, ನಾನು ಕಳಿಸ್ತಾ ಇಲ್ಲ. ವಿಕಿ, ಈ ದಸರಾ ಹಬ್ಬ ಆಗ್ತಾ ಇರೋದೇ ನಿನಗೋಸ್ಕರ, ನಿನ್ನಿಂದ. ನೀನಿರ್ಲಿಲ್ಲ ಅಂದ್ರೆ ಈ ಹಬ್ಬನೇ ಇರ್ತಿರ್ಲಿಲ್ಲ. ಅಂಡ್ ಈಗ ನೀನಿರಲ್ಲ ಅಂದ್ರೆ ಹೇಗಾಗತ್ತೆ? ಏಜೆ, ನಾಳೆ ಹಬ್ಬ ಶುರುವಾಗೋದೊಳಗೆ ನಾನು ಬರ್ತೀನಿ. ಬಟ್ ಇವಾಗ ಹೋಗ್ಲೇಬೇಕು, ಪ್ಲೀಸ್. ವಿಕಿ, ಲೀಲಾ ಮಾತಾಡಿದಕ್ಕೆ ಏನಾರ ಬೇಜಾರು ಮಾಡಿಕೊಂಡು? ಏಜೆ, ನಿಮಗೆ ನನ್ನ ಬಗ್ಗೆ ಗೊತ್ತಲ್ವಾ, ನಾನು ಯಾವ ವಿಷಯನೂ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಹಾಗೆ ಅವ್ರ ಬಗ್ಗೆನೂ ಅಷ್ಟೇ, ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ಕೆಲಸ ಇದೆ, ಹೊರಡಬೇಕು. ಓಕೆ, ಹುಷಾರಾಗಿ ಹೊರಡ್ಪ. ಬಟ್ ನಾಳೆ ನೀನು ಬರಲೇಬೇಕು. ನಾನು ವೇಟ್ ಮಾಡ್ತಾ ಇರ್ತೀನಿ. ಶೋರ್, ಬರ್ತೀನಿ. ಓಕೆ, ಐ ಆಮ್ ಸೋ ಹ್ಯಾಪಿ ವಿಕಿ. ನಾಳೆ ಬಂದೇ ಬರ್ತೀನಿ. ಬಾಯ್. ಕರೆಕ್ಟಾಗಿದ್ದೀರಾ ಮೂರು ಜನ. ಕಳ್ಳಿ ಸುಳ್ಳಿ ಮಳ್ಳಿ. ಲೀಲಾ ಅಕ್ಕ, ಸುಮ್ಮನೆ ಮೊದಲೇ ಕೊಡ್ತು ಟೈಟ್ ಆಗಿದ್ದಾಳೆ. ಹೊಡೆದ್ಕಿಟ್ಬಿಟ್ರೆ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ. ಏನ್ರೆ ಏನೋ ಗುಸು ಗುಸು ಪಿಸು ಪಿಸು ಅಂತ ಮಾತಾಡ್ತಿದ್ದೀರಾ?
ತಗೊಂಡು ಮುಖನ ಕೆರೆದಾಕ್ಬಿಡ್ತೀನಿ. ಮನೆಗ್ ಗೃಹಿಣಿಯಾಗಿ ಮನೆಗ್ ದೀಪ ಹಚ್ಚಿ ಅಂದ್ರೆ ಮನೆಗ್ ಬೆಂಕಿ ಇಡೋ ಕೆಲಸ ಮಾಡ್ತೀರಾ. ನಾಚಿಕೆ ಆಗಲ್ವಾ ನಿಮ್ಗೆ? ಹಾ ಕರೆಕ್ಟ್. ನಿನ್ ಮುಖ ಇದೆಯಲ್ಲ, ಈ ಪರಾಟ ಮಾಡೋ ಮೈದಾ ಹಿಟ್ ತರ ಇದೆ. ಇನ್ ಇವಳ ಮುಖ ಈ ಪಲ್ಯ ಮಾಡೋ ತುಂಡ್ ಮೆಣಸಿನ್ಕಾಯಿ ತರ ಇದೆ. ಯಾವಾಗಾದ್ರು ನೋಡ್ಕೊಂಡಿದ್ದೀರಾ ನಿಮ್ ಮುಖನ ಕನ್ನಡಿಯಲ್ಲಿ? ಏನ್ರೆ ನನ್ನ ಹತ್ರ ನಿಮ್ ಮಾತುಗಳು? ಈಗ ಹೇಳ್ತಿದ್ದೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ನನ್ನ ಹತ್ರ ರಾಂಗ್ ಆಗಿ ನಡ್ಕೊಂಡ್ರೆ ನಿಮ್ ಕೈ ಕಾಲೆಲ್ಲ ಮುರಿದು ಮಿಲ್ಟ್ರಿ ಹೊಟ್ಟಿಗೆ ಕಾಲ್ಸಪ್ ಮಾಡಕ್ ಕೊಡ್ತೀನಿ. ನಿಮ್ ನಾಲ್ಗೆನ ಕಿತ್ ಹಾಕಿ ನಾನು ಜೇಬಲ್ಲಿ ಇಟ್ಕೋತೀನಿ. ಅಯ್ಯೋ ಮಾತ್ರ ಜೇಬೇ ಇಲ್ಲ, ಪರವಾಗಿಲ್ಲ, ಪರ್ಸಲ್ಲಿ ಇಟ್ಕೋತೀನಿ. ಬಿ ಅವೇರ್ ಆಫ್ ಲೀಲಾ. ಓಕೆ, ಅಯ್ಯಯ್ಯೋ ಅಪ್ಶಕ್ನ. ಇಜೆ ಹೇ ವಿಕ್ಕಿ, ಬಾ, ಕಮ್ ಕಮ್. ಇನ್ ವಿಕ್ಕಿ ಬಂದಲ್ಲ, ಎಲ್ಲ ಸರಿ ಹೋಗುತ್ತೆ, ನೋಡ್ತಾರೆ. ನಾನು ಬಂದಿರೋದು ಎಲ್ಲ ಸರಿ ಮಾಡೋದಕ್ಕೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಎಲ್ಲ ಸರಿ ಹೋಗುತ್ತೆ ಅಲ್ವಾ ಲೀಲಾ ಅವರೇ? ಏನ್ ಸರಿ ಹೋಗುತ್ತೆ ವಿಕ್ರಮ್? ಅಂದ್ರೆ ಪೂಜೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತಲ್ವಾ ಹೆಜ್ಜೆ? ಯಾಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ಪೂಜೆ ಮಾಡ್ಬಿಡಿ. ಹೇಗಿದ್ರು ಕೊನೆ ಪೂಜೆ ಅಲ್ವಾ? ಕೊನೆ ಪೂಜೆನ? ಹಾಗಂದ್ರೆ ಅಂದ್ರೆ ದಸರಾ ಅಂದ್ರೆ ವಿಜಯದಶಮಿನೇ ಕೊನೆ ದಿನ ಅಲ್ವಾ, ಅದಕ್ಕೆ ಕೊನೆ ಪೂಜೆ ಅಂದೆ. ಲೀಲಾ ಅವರೇ, ಯಾಕೆ ಸುಮ್ಮನೆ ಕೂತಿದ್ದೀರಾ? ಪೂಜೆ ಶುರು ಮಾಡಿ. ಕರೆಕ್ಟು ಇಲ್ಲ, ಪೂಜೆ ಶುರು ಮಾಡು. ಏಜೆ ಕೊಲೆನ ಒಂದೇ ಒಂದು ಆಯುಧ ಹಿಡ್ಕೊಂಡು ಮಾಡ್ತೀನಿ. ಅಂಬಾರಿನೇ ಅಸ್ತ್ರ ಇರಬೇಕು ಅನಿಸ್ತಾ ಇದೆ. ಹೌದು ಅಲ್ವೋ? ಕನ್ಫ್ಯೂಷನ್ ಆಗ್ತಿದೆಯಲ್ಲ. ಯಾಕಂದ್ರೆ ಅಂಬಾರಿನಲ್ಲಿ ಏಜೆಗೆ ಏನ್ ತಾನೇ ಮಾಡಕ್ಕಾಗತ್ತೆ? ಅರ್ಥ ಆಗ್ತಿಲ್ಲ. ಅಸ್ತ್ರ ಯಾವುದು ಅಂತ ಕಂಡುಹಿಡಿದ್ಬಿಟ್ಯಾ? ಗುಡ್, ವೆರಿ ಗುಡ್. ಕಂಡುಹಿಡಿಯೋದಷ್ಟೇ ಅಲ್ಲ, ಅದನ್ನ ಏಜೆ ಲೈಫಿಂದ ಹೇಗೆ ದೂರ ಮಾಡ್ತೀನಿ ನೋಡ್ತಾ ಇರು. ಅಂಬಾರಿ ಬಂದಿರೋದೆ ಏಜೆ ಹೆಣ ಹೊತ್ಕೊಂಡು ಹೋಗೋದಕ್ಕೆ.